ವೀರ್ ಕುಮಾರ್ ಪಾಟೀಲ್ ಅವರು, ಸಂಜು ಅವರು, ಇನ್ನು ಅನೇಕ ನಾಯಕರು ನಿಮ್ಮನ್ನು ಬರಬೇಕು. ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬಹುಶಃ ಎಂ ಶೇಷರಾಜ್ ಅವರು ಕಳೆದ 30 ವರ್ಷಗಳಿಂದ ಸಂಘದ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅವ್ರು ನಿಮ್ಗೆಲ್ಲ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರು ಹೆಚ್ಚು ಡೈರೆಕ್ಟರ್ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಭವ ಇದೆ. ಅಲ್ಲಿ ಹೆಂಗಾಯ್ತು ಏನಾಯ್ತು. ಕಳೆದ 30 ವರ್ಷಗಳಿಂದ ನಾವು ಡೈರೆಕ್ಟರ್ ಇದ್ರು ಕೂಡ ಒಂದು ಕಂಬ ಕೂಡ ಅಲಗಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ನು ಟಿಸಿ ಹಾಕ್ಸ್ಲಿಕ್ಕೆ ಅಂತ ಅವರ ಅಸಹಾಯಕತೆಯನ್ನ ಹೇಳಿದ್ರು. ಯಾಕಂದ್ರೆ ಅದೆಲ್ಲ ಒಬ್ಬರ ಆಡಳಿತದಲ್ಲಿ ಇತ್ತು. ಅವ್ರು ಏನ್ ಮಾಡೋ ಒಬ್ರು ಹೇಳಿದಂಗೆ ಮಾತ್ರ ಕೇಳುವಂತ ವ್ಯವಸ್ಥೆ ಇತ್ತು. ಈ ಕಳೆದ 3-4 ತಿಂಗಳಲ್ಲಿ ಸ್ವತಂತ್ರವಾಗಿದ್ದಾರೆ ಅವರು. ಯಾರು ಹೇಳಿದ್ರು ಅವ್ರು ಒಬ್ರು ಊರಲ್ಲಿ ಇದಾರೆ, ಅವ್ರು ಹೇಳಿದ್ರೆ ಮಾತ್ರ ಟಿಸಿ ಬರ್ತಿತ್ತು, ಕಂಬ ಬರ್ತಿತ್ತು ಅಂತ ಹೇಳಿದ್ರು. ಯಾರೋ ಒಬ್ಬ ಲೀಡರ್ ಅವ್ರು ಮಾತ್ರ ಹೋಗ್ಬೇಕು, ಅವನ ಜೊತೆ ಹೋದ್ರೆ ಮಾತ್ರ ಕೊಡ್ರಿ. ಈಗ ಯಾರು ಹೋಗೋದ ಅವಶ್ಯಕತೆ ಇಲ್ಲ. ನೀವು ಯಾವ ಊರಿಗೆ ಹೋಗೋದ ಅವಶ್ಯಕತೆ ಇಲ್ಲ, ಯಾವ ಡೈರೆಕ್ಟರ್ ಮನೆಗೆ ಕೂಡ ಹೋಗೋದ ಅವಶ್ಯಕತೆ ಇಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಶೇಷರಾಜ್ ಅವರು ಈ ಭಾಗದ ಸುಮಾರು ವರ್ಷ ಟಿಸಿ ಕುಡಿಸಿರ್ಬೇಕೆಲ್ಲ, ಹೆಚ್ಚು ಕಮ್ಮಿ ಒಂದೊಂದೊಳಗೆ 1-2 ಕುಣಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮುಂದುವರಿಬೇಕು. ನಮ್ಗೆ ಏನಂತಂದ್ರೆ ಅಷ್ಟೇ, ಮತ್ತೆ ನೀವು ಬಾಗೇವಾಡಿ ಕಡೆ ಹೋಗುವಂತ ಜೀಪ್ ಮಾಡ್ಕೊಂತ ಪರಿಸ್ಥಿತಿ ಬರಬಾರ್ದು. ಇಲ್ಲೇ ನಿಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಬಹುದು, ಅವ್ರಿಗೆ ಹೋಗಿ ಬೇಕಾದ್ರೆ ಅವ್ರು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲೇ ಈ ಸೊಸೈಟಿ ನಿಮ್ ಸೇವೆ ಮಾಡುವಂತವ್ರಿಗೆ ಆಯ್ಕೆ ಮಾಡಬೇಕಂತ ನಾವು ಇಲ್ಲಿ ಕೇಳಿಕ್ ಬಂದಿದ್ವಿ. ಅವ್ರ ಭಾಷೆನು ಯಾವ ಬೇಕಾಬಿಟ್ಟು ಬ್ರೇಕ್ ಇಲ್ಲದ ಗಾಡಿ ತರ ಹಂಗ ಹೇಳ್ತಾರೆ. ಅವ್ರಿಗೆ ಅದಕ್ಕೇನು ಸಮಸ್ಯೆ ಇಲ್ಲ. ಮರಾಠಗಳ ಒಂದು ಗಾಡಿ ಇರಲ್ಲ, ಸಾಟಿ ನಂತರ ಹಂಗೆ ಆ ತರ ಅವರು ಕೊನೆಗಳಿಗೆಲ್ಲ ಏನೇನು ಹೇಳ್ಕೊತ ಹೊಂಟಿದ್ದಾರೆ. ಓದಕ್ಕೆ ಒಳ್ಳೇದ. ಅಂದ್ರೆ ಇವ್ರು ಹೆಂಗಿದಾರ ಅಂತ ಜನಕ್ಕೆ ಇವರೇ ತೋರಿಸ್ತಿದ್ದಾರೆ. ನಾವು ಹೆಂಗದೀವಿ, ನಮ್ಮ ಆಡಳಿತ ನಮ್ಮ ಕಾರ್ಯವೈಖರಿ ಅಂತ ಅವರೇ ಹೇಳುವಂತ ಪ್ರಯತ್ನ ಒಳ್ಳೇದಾಗಿದೆ. ನಾವು ಭಾಷೆನಲ್ಲಿ ಹೇಳಬಾರ್ದಾಗಿ ಶೇಷರಾಜ್ ಹೇಳು ಬಂದಾಗಿ ತಾವು ತಮ್ಮ ಭಾಷೆನಲ್ಲೇ ತಮ್ಮ ವ್ಯಕ್ತಿತ್ವ ತಾವೇ ಹೇಳ್ಕೊಳ್ತಿದ್ದಾರೆ. ಅದಕ್ಕಾಗಿ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ನಿಮ್ಮ ರೈತರ ಎಲ್ಲ ಜೀವನಾಡಿ. ಅದನ್ನ ಯಾವ ರೀತಿ ತಂದ್ರು ಒಂದು ಹೇಳ್ತಾರ, 500 ರೂಪಾಯಿ ಕೊಟ್ಟು ಸಾಲ ಮಾಡ್ತಾ ಬಂದವ. ಈಗ ಅದನ್ನು ಪುನಃ ಮಾಡ್ಲಿಕ್ಕೆ ದುಡ್ಡು ಹಾಕಲೇಬೇಕು. ಇವ್ರು 600 ಕೋಟಿ ರೂಪಾಯಿ ಲಾಸ್ ಮಾಡಿಟ್ಟು ಹೋಗಿದ್ದಾರೆ. ಅದಕ್ಕೆ ಹಾಕಿದಾಗ ಅದು ನಡೆಯುವಂತ ಪ್ರಯತ್ನ ಆಗಿ ಅದಕ್ಕೆ ಅವ್ರ ಭಾಷಣ ಸಾಕಷ್ಟು ಕೇಳಿದ್ರಿ. ಚುನಾವಣೆ ಬಂದಾಗ ಕಂಬ ಹೋಗೋದು ನೋಡಿದ್ರಿ, ಮತ್ತೆ ಕಂಬ ಇಲೆಕ್ಷನ್ ಆದ್ಮೇಲೆ ಮತ್ತೆ ವಾಪಸ್ ಒಯ್ದ ನೀವೆಲ್ಲ ನೋಡಿದ್ರಿ, ಹೊಸದೇನಲ್ಲ. ಅದಕ್ಕೆ ಅವ್ರಿಗೆ ಹೆಚ್ಚಿಗೆ ನಾವು ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. 30-40 ವರ್ಷದಿಂದ ಅವರ ಸಿಸ್ಟಮ್, ಅವ್ರ ಸ್ಟೈಲ್ ತಾವೆಲ್ಲ ನೋಡಿದ್ರಿ. ಹೊಸ ಯುವಕರ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡಬೇಕು. ಏನ್ ಅಪ್ಪನಗೌಡ ಪಾಟೀಲ್ ಅವರು ಕನಸು ಕಂಡಿದ್ರು, ಅದನ್ನ ನನಸು ಮಾಡ್ಲಿಕ್ಕೆ 15 ಜನ ನಾಡ್ದು ಫೈನಲ್ ಮಾಡ್ತೀವಿ. ನಾವು 15 ಜನ ಯಾರಂತ ಎಲ್ಲ ಹಿರಿಯರು ಕುಂತು, ಅಣ್ಣಸಾಬ್ ಜೊಲ್ಲೆ ಅವರು, ನಾವು ಬಾಲಚಂದ್ರ ಅವರೆಲ್ಲ ಹಿರಿಯರು ಕೂಡಿ ನಾವು 15 ಜನರನ್ನ ಆಯ್ಕೆ ಮಾಡ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಅದನ್ನ ನೀವು ಸದುಪಯೋಗ ಮಾಡಿ. ಇಲ್ಲ ಮತ್ತೆ ಹಂಗೆ ಅವ್ರು ಬಂದ್ರೆ ಮತ್ತೆ ಅದೇ ಸಿಸ್ಟಮ್ ಪ್ರಾರಂಭ ಆಗೋದು. ಅದಕ್ಕಾಗಿ ದಯವಿಟ್ಟು ನಮ್ಮ ಹೊಸ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ಏನು ಹಿಂದೆ ಸಹಕಾರಿ ತತ್ವ ಇತ್ತು, ಆ ತತ್ವ ಅಡಿಯಲ್ಲಿ ನಡೆಸಲಿಕ್ಕೆ ಶೇಷರಾಜ್ ಅವರು ಎಲ್ಲ ತಂಡ ತಯಾರಿದ್ದಾರೆ. ತಾವು ಆಶೀರ್ವಾದ ಮಾಡಬೇಕಂತೇಳಿ ನಮ್ಮ